ಇಂದ ನಂಜನಗೂಡಿಗೆ ಜಲಕಂಟಕ ಎದುರಾಗಿದೆ. ಕಬಿನಿ ನದಿಯಿಂದ 50,000 ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಈ ಅನಾಹುತ ನಡೆದೋಗಿದೆ. ನಂಜನಗೂಡು ಮಲ್ಲನ ಮೂಲೆ ಶ್ರೀ ಬಸವೇಶ್ವರ, ಚಾಮುಂಡೇಶ್ವರಿ, ಅಯ್ಯಪ್ಪ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ, ಪರಶುರಾಮ ದೇವಾಲಯಗಳು ಜಲಾವೃತಗೊಂಡಿವೆ. 16 ಕಾಲು ಮಂಟಪ, ಹಳೆ ವೆಲ್ಲೆಸ್ಲಿ ಸೇತುವೆ ಭಾಗಶಃ ಮುಳುಗಡೆಯಾಗಿವೆ. ಮುಂಜಾಗ್ರತಾ ಕ್ರಮವಾಗಿ ನಂಜನಗೂಡು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. देख रहे देख लो अच्छा बंद ರಣಚಂಡಿ ಮಳೆಗೆ ಕಾವೇರಿ ಕೊಳ್ಳದಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಉಲ್ಬಣವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮುತ್ತಿನ ಮುಳಸೋಗೆ ಗ್ರಾಮದಲ್ಲಿ ರೈತರ ಜಮೀನು, ರಸ್ತೆಗಳು ಜಲಾವೃತವಾಗಿದೆ. ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಸಣ್ಣ ವೆಹಿಕಲ್ ಬರೋಕ್ಕಾಗಲ್ಲ, ದೊಡ್ಡ ವೆಹಿಕಲ್ ಬರಬಾರ್ದು. ನೋಡಿ, ಇವಾಗ ಬಸ್ ಬರ್ತಾ ಇದೆ, ಕಾರ್ಗಳು ಬರೋಕ್ಕಾಗಲ್ಲ. ವಾಪಸ್ ಹೋಗೋ, ಬಸ್ ಬರ್ತಾ ಇದೆ. ದಿಂಡಗಾಡು ಮುತ್ತಿನ ಮುಳಸಾಗಿ ಇದು ರಾಮೇಗೌಡರವರ ಅಡಿಕೆ ತೋಟ. ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಹಿನ್ನೆಲೆ ಬೆಳಗಾವಿಯಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಗೋಕಾಕ ಜಲಪಾತ ಬಳಿಯ ಗುಡ್ಡ ಕುಸಿತದ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅನೂಪಕುಮಾರ ಅನ್ಸಾರಿಯಿಂದ ಗುಡ್ಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಸಾಥ್ ನೀಡಿದರು. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ವರುಣನ ರೌದ್ರಾವತಾರಕ್ಕೆ ರೈತನೋರ್ವ ಕಾಲು ಜಾರಿ ಹಳ್ಳಕ್ಕೆ ಬಿದ್ದು ಸಾವನ್ನಪ್ಪಿದ್ದಾನೆ. ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಬಳಿಯ ಒಂಟೂರು ಹಳ್ಳದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. 55 ವರ್ಷದ ಕೃಷ್ಣಮೂರ್ತಿ ನಾಯಕ್ ಕೆಲಸದ ನಿಮಿತ್ತ ಗದ್ದೆಗೆ ತೆರಳಿದ್ದ ವೇಳೆ ಮೃತಪಟ್ಟಿದ್ದಾರೆ. ಕೊಡಗಿನ ಮಳೆಹಾನಿ ಪ್ರದೇಶಕ್ಕೆ ಉಸ್ತುವಾರಿ ಸಚಿವರಾದ ಬೋಸರಾಜು, ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿದರು. ಕುಸಿದ ಮನೆಗಳ ಪರಿಶೀಲಿಸಿ ಮುಂದೆ ಎಚ್ಚರಿಕೆಯನ್ನ ವಹಿಸುವಂತೆ ಜನತೆಗೆ ಸಲಹೆ ನೀಡಿದರು. ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಕುಶಾಲನಗರ ಹಾಗೂ ಸೋಮವಾರಪೇಟೆ ತಾಲೂಕಿನ ಹಲವೆಡೆಗಳಿಗೆ ಭೇಟಿಯನ್ನ ಕೊಟ್ಟರು. ಕುಶಾಲನಗರದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಜಿಲ್ಲಾಧಿಕಾರಿಗಳನ್ನ ಎಚ್ಚರಿಸಿದರು. ವಯನಾಡಿನಲ್ಲಿ ಆಗಿದ್ದು ನಮ್ಮಲ್ಲೂ ಆಗಬಹುದು. ಪರಿಸರದ ಮೇಲೆ ಆಗ್ತಾ ಇರೋ ಹಾನಿಯನ್ನ ನಾವು ಗಮನಿಸ್ತಾ ಇಲ್ಲ. ಸಿಕ್ಕ ಕಡೆ ರಸ್ತೆ ಮಾಡ್ತಾ ಇದ್ದೇವೆ, ಮರ ಕಡಿತಾ ಇದ್ದೇವೆ, ನಮ್ಮ ಕಾಲಿಗೆ ನಾವೇ ಕೊಡ್ಲಿಯನ್ನ ಹಾಕೊಳ್ತಾ ಇದ್ದೇವೆ. ನಮ್ಮ ಆಸೆ ದುರಾಸೆಗಳಿಗೆ ಏತಿಮಿತಿ ಹಾಕಬೇಕಿದೆ. ಎಲ್ಲಿ ದುರ್ಘಟನೆ ಆಗುತ್ತೆ ಅನ್ನೋದನ್ನ ಡಿಸಿಗಳು ಅಂದಾಜು ಮಾಡಬೇಕು. ಅಂತಹ ಸ್ಥಳಗಳಿಂದ ಜನರನ್ನ ಬಲವಂತವಾಗಿ ತೆರವು ಮಾಡಬೇಕು. ಜನ ಒಪ್ಪೋದಿಲ್ಲ ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಪ್ರವಾಹ ದಾಟೋದು, ಸೆಲ್ಫಿ ತೆಗೆಯೋದು ಮಾಡುವವರಿಗೆ ಲಾಠಿ ರುಚಿ ತೋರಿಸಿ ಅಂತ ಎಲ್ಲಾ ಜಿಲ್ಲಾ ಅಧಿಕಾರಿಗಳಿಗೂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರ ಎಸ್ಟಿಮೇಟ್ ಅಲ್ಲಿ ಯಾವುದೇ ಮನೆ ಯಾವುದೇ ವಸತಿ ಪ್ರದೇಶ
ನಾಳೆ ಏನಾದರೂ ಅನಾಹುತಕ್ಕೆ ಆಗುತ್ತೆ ಅನ್ನೋ ಹಾಗಿದ್ರೆ ಬಲವಂತವಾಗಿ ಅವರನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ನಾನು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೇನೆ. ಕೆಲವು ಜಿಲ್ಲಾಡಳಿತದವರು ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಇನ್ನು ಕೆಲವರು ಇಲ್ಲ ಸರ್ ಜನ ಒಪ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಜನ ಒಪ್ಪಲಿಲ್ಲ ಅಂತೇಳಿ ನಾಳೆ ಏನಾದರೂ ದುರಂತ ಆದರೆ, ಪ್ರಾಣಾಪಾಯ ಬಂದರೆ ಸರ್ಕಾರನೂ ಕೂಡ ಇದಕ್ಕೆ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಕೆಲವು ನಾನು ಇನ್ನೊಂದು ಹೇಳಿದ್ದೇನೆ ಎಲ್ಲ ಕಡೆ, ಇಂಥ ಸಂದರ್ಭದಲ್ಲಿ ಹೊಳೆ ಉಕ್ಕಿ ಹರಿಯುವಾಗ ಏನು ಜನ ನೀರಿಗಿಳಿತಾರೆ ಅಂತ ಹೇಳಿದರೆ ಇದನ್ನು ಏನಂತ ಕರಿಬೇಕು ನಾವು? ಏನು ಹೊಟ್ಟೆಗೋಸ್ಕರ ನೀರಿಗಿಳಿಬೇಕಾ? ಇದೇನ ಸಮಯ ಮೀನು ಹಿಡಿಲಿಕ್ಕೆ ಹೊಳೆಯಲ್ಲಿ? ಹೊಳೆ ದಾಟಿನೇ ನೀವು ಹುಲ್ಲು ತರಬೇಕಾ? ಈಜೋದಕ್ಕೆ ಇದೇನಾ ಸಮಯ? ಅವರ ಎಸ್ಟಿಮೇಟಲ್ಲಿ ಯಾವುದೇ ಮನೆ, ಯಾವುದೇ ವಸತಿ ಪ್ರದೇಶ ಶೃಂಗೇರಿ ರಸ್ತೆಯಲ್ಲಿ ಧರೆ ಕುಸಿತ ಉಂಟಾಗಿದೆ. ವಾಲ್ ನಿರ್ಮಿಸಲು 2019ರಿಂದ ಬೇಡಿಕೆ ಇಟ್ಟಿದ್ದ ಸ್ಥಳದಲ್ಲೇ ಧರೆ ಕುಸಿದಿದೆ. ಕ್ಯಾತಮಕ್ಕಿ ಹಾಗೂ ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಧರೆ ಕುಸಿತದಿಂದ ಮಣ್ಣು ರಸ್ತೆಗೆ ಬಿದ್ದ ಹಿನ್ನೆಲೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ವಾಲ್ ನಿರ್ಮಿಸದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೊರನಾಡು ರಸ್ತೆ ಶೃಂಗೇರಿ ರೋಡು ಇಲ್ಲಿ ಮೇಲ್ಗಡೆಯಿಂದ ಜಿರಿತಾ ಇತ್ತು. 2-3 ಸಲ ನಾವು ಇಂಜಿನಿಯರ್ ಬಂದಾಗ ವಾಲ್ ಮಾಡಬೇಕು, ಇದು ಕಟ್ಬಿಡ್ಬೇಕು ಅಂತೆಲ್ಲ ಹೇಳೋದು, ಯಾರೂ ಮಾತಾಡಿಲ್ಲ. ಈಗ ಮೇಲ್ಗಡೆಯಿಂದನೇ ಜಿರಿತಾ ಇದೆ. ಇಲ್ಲಿ ಯಾರೇ ಬಂದರೂ ಇಲ್ಲಿ ನಮ್ಮನ್ನು ಕರೆದು ಇಲ್ಲಿ ಹೆಂಗಾಗಿದೆ ಬನ್ನಿ, ಈ ಹಾರೆ ಪಿಕಾಸಿ ತಗೊಂಡು ನಾವು ಇಲ್ಲಿ ಕೆಲಸ ಮಾಡ್ಬೇಕಿಲ್ಲ. ಈಗ ಬರೋಕ್ಕಾಗೋಲ್ಲ, ಹೋಗೋಕ್ಕಾಗೋಲ್ಲ. ಇಲ್ಲಿ ಅಂಥ ಸಮಸ್ಯೆಗಳು ಇಲ್ಲಿ ಸರಿಯಾಗಿಲ್ಲ. ಇಂಜಿನಿಯರಿಗೆ ಹೇಳಿದ್ರೆ ಅವರು ನೋಡ್ತಾರೆ, ಬರ್ತಾರೆ, ಹೋಗ್ತಾರೆ. ಸತತ 2 ವಾರಗಳಿಂದ ಗಾಳಿ ಮಳೆಯಿಂದ 2 ತಿಂಗಳಾಯ್ತು ಈಗ ಮಳೆ ಶುರುವಾಗಿ. ಅವತ್ತಿಂದ ಇವತ್ತಿಗೆ ಜಾಸ್ತಿ ಬರ್ತಾ ಇದೆ ಬಿಟ್ಟರೆ ಇಲ್ಲಿ ನೋಡ್ಕೊಳ್ಳೋದು ಯಾರು ವಾಲ್ ಇಲ್ಲಿ. ಹಾಸನದ ಸಕಲೇಶಪುರ NH75 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ. ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಮತ್ತೆ ಭೂಕುಸಿತಗೊಂಡ ಹಿನ್ನೆಲೆ 3 ಲಾರಿಗಳು ಸಿಲುಕಿಕೊಂಡಿವೆ. ಮೊನ್ನೆಯಷ್ಟೇ ಭೂಕುಸಿತ ಸಂಭವಿಸಿ 1 ಟಿಪ್ಪರ್, ಗ್ಯಾಸ್ ಟ್ಯಾಂಕರ್, 1 ಕಾರು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿತ್ತು. ಹೀಗಾಗಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿ ಪರಿಶೀಲಿಸಿದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಲಾರಿಯಲ್ಲಿ ಇದ್ದಂತಹ ಚಾಲಕರನ್ನ ಯಾವುದೇ ಅಪಾಯ ಇಲ್ಲದೆ ಪೊಲೀಸ್ ಸಿಬ್ಬಂದಿ ನೆರವಿನಿಂದ ರಕ್ಷಣೆ ಕೂಡ ಮಾಡಲಾಗಿದೆ. ಸರ್ ನೋಡಿ, ಇವಾಗ ರನ್ನಿಂಗಲ್ಲಿ 3 ಗಾಡಿ, 1 ಡಾಮರ್ ಗಾಡಿ, 2 ಕಂಟೈನರು, 1 ಕಂಟೈನರ್ ಪೂರ ಈಗ ರನ್ನಿಂಗಲ್ಲಿ ಆಗಿರೋದು ನೋಡಿ. ಡಾಮರ್ ಗಾಡಿ ನಡುವು ಇದರಲ್ಲಿ ಬಾಕಿ ಆಗಿದೆ. 2 ಕಂಟೈನರ್ ಇದೆ, ಇನ್ನೊಂದು ಮೇಲ್ಗಡೆ ಇದೆ. ಸರ್